ಇವತ್ತಿನ ವಿಡಿಯೋದಲ್ಲಿ ಆಲೂಗೆಡ್ಡೆ ಬಜ್ಜಿನ ಯಾವ ಥರ ಈಸಿಯಾಗಿ ಕ್ರಿಸ್ಪಿ ಆದಂತಹ ಆಲೂಗೆಡ್ಡೆ ಬಜ್ಜಿ ರೆಸಿಪಿ ಮಾಡ್ಬೋದು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮೊದಲಿಗೆ ಈ ರೆಸಿಪಿ ಮಾಡಲಿಕ್ಕೆ ಒಂದು 2 ಮೀಡಿಯಮ್ ಸೈಜ್ ಆಗುವಷ್ಟು ಆಲೂಗೆಡ್ಡೆನ ತೊಗೊಬಿಟ್ಟು ಅದರ ಸಿಪ್ಪೆ ಎಲ್ಲ ತೆಗೆದ್ಬಿಟ್ಟು ನನಗೆ ಬೇಕಾದಂತಹ ಥಿಕ್ನೆಸ್ಸಿಗೆ ನಾನು ಅದನ್ನು ಕಟ್ ಮಾಡಿ ಎತ್ತಿಟ್ಕೊಂಡಿದ್ದೀನಿ. ನಂತರ ಒಂದು ಮಿಕ್ಸಿಂಗ್ ಬೌಲ್ಗೆ ಕಡಲೆ ಹಿಟ್ಟನ್ನು ಹಾಕ್ಕೊಬಿಟ್ಟು ಕಡಲೆ ಹಿಟ್ಟು ಅದ್ರ ಜೊತೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕ್ಕೊಬಿಟ್ಟು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ. ಉಪ್ಪು ಕಡಲೆ ಹಿಟ್ಟಿನೊಟ್ಟಿಗೆ ಬೆರೆಯೋ ಥರ ನೀಟಾಗಿ ಮೊದಲೇ ಮಿಕ್ಸ್ ಮಾಡಿಕೊಂಡು ಇಟ್ಕೊಂಡಿದ್ದೀನಿ. ನಂತರ ಅದಕ್ಕೆ ಕ್ರಿಸ್ಪಿನೆಸ್ಸಿಗೋಸ್ಕರ ಸ್ವಲ್ಪ ಒಂದು 2 ಟೀ ಸ್ಪೂನ್ ಆಗೋಷ್ಟು ಕಾರ್ನ್ಫ್ಲೋರ್ನ ಸಹ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಅದನ್ನು ಆ್ಯಡ್ ಮಾಡ್ಕೊಂಬಿಟ್ಟು ಅದನ್ನು ಸಹ ಹಿಟ್ಟಿನೊಟ್ಟಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಈ ಥರ ನಾವು ಒಣ ಪುಡಿನೇ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಷ್ಟು ಅದು ಕ್ರಿಸ್ಪಿನೆಸ್ಸು ಚೆನ್ನಾಗಿ ಬರುತ್ತೆ. ನಂತರ ಇಲ್ಲಿ ಒಂದು ಪಿಂಚಷ್ಟು ಸೋಡಾನ ಹಾಕ್ಕೊಬಿಟ್ಟು ಕಲಿಸ್ಲಿಕ್ಕೆ ಎಷ್ಟು ಅವಶ್ಯಕತೆ ಇದೆ ಅನಿಸುತ್ತೆ ಅಷ್ಟನ್ನು ನೀರನ್ನು ಸೇರಿಸ್ಕೊಂಬಿಟ್ಟು ಚೆನ್ನಾಗಿ ಅದನ್ನು ಒಂದು ಗಂಟಿಲ್ದಂಗೆ ಯಾವುದೇ ಥರ ಗಟ್ಟಿನೂ ಇರಬಾರ್ದು, ಇತ್ತ ಪೂರ ತೆಳ್ಳನೂ ಇರಬಾರ್ದು, ಆ ಥರ ಕನ್ಸಿಸ್ಟೆನ್ಸಿಗೆ ನೀಟಾಗಿ ಅದನ್ನು ಕೈಯಿನ ಸಹಾಯದಿಂದಲೇ ನಾನು ಚೆನ್ನಾಗಿ ಕಲಿಸ್ಬಿಟ್ಟು ನೋಡ್ತಾ ಇರ್ಬೋದು. ಅದಕ್ಕೆ ಅದನ್ನು ತಂದ್ಬಿಟ್ಟು ಎತ್ತಿಟ್ಕೊಂಡಿದ್ದೀನಿ. ಅದರಲ್ಲಿ ಯಾವುದೇ ಥರದ ಗಂಟಾಗಲಿ ಏನೂ ಇಲ್ಲ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಂತರ ಖಾರಕ್ಕೆ ತಕ್ಕಂತೆ ಸ್ವಲ್ಪ ಖಾರದ ಪುಡಿ, ಸ್ವಲ್ಪ ಜೀರಿಗೆ, ಕಸೂರಿ ಮೇಥಿನ ಇದೇ ಥರ ಕೈಯಲ್ಲಿ ಕ್ರಷ್ ಮಾಡಿ ಸ್ವಲ್ಪ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಇದನ್ನೆಲ್ಲ ಹಾಕೊಬಿಟ್ಟು ಚೆನ್ನಾಗಿ ಒಂದು ಸ್ಪೂನ್ನ ಸಹಾಯದಿಂದ ನೀಟಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಖಾರದ ಪುಡಿ ಹಿಟ್ಟಿನೊಟ್ಟಿಗೆ ನೀಟಾಗಿ ಬೆರಿಬೇಕು. ಖಾರ ಜಾಸ್ತಿ ತಿನ್ನೋದಿದ್ರೆ ನೀವು ಸ್ವಲ್ಪ ಮೆಣಸಿನ ಪುಡಿನೂ ಸಹ ಆ್ಯಡ್ ಮಾಡ್ಕೋಬೋದು. ನಾನಿಲ್ಲಿ ಪಾಪುಗೂ ಕೊಡೋದ್ರಿಂದ ಸ್ವಲ್ಪ ಖಾರದ ಪುಡಿನ ಮೀಡಿಯಮ್ ಕ್ವಾಂಟಿಟಿಲಿ ನಾನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂತರ ಅದು ಚೆನ್ನಾಗಿ ಬೈಟ್ ಮಾಡ್ಕೊಳ್ಳಿ. ಅದನ್ನು ಒಂದು ಸಹ ಗಂಟು ಇಲ್ದಂಗೆ ನೀಟಾಗಿ ಬೈಟ್ ಮಾಡಿ ಒಂದು 10 ಮಿನಿಟ್ಸ್ ಅದನ್ನ ರೆಸ್ಟಲ್ಲಿ ಎತ್ತಿಟ್ಬಿಡಿ. ನಂತರ ಒಂದು ಫ್ರೈಯಿಂಗ್ ಪ್ಯಾನ್ಗೆ ಅದು ಡೀಪ್ ಫ್ರೈ ಮಾಡಲಿಕ್ಕೆ ಎಷ್ಟು ಅವಶ್ಯಕತೆ ನಿಮಗೆ ಬೇಕಾಗುತ್ತೆ ಅನಿಸುತ್ತೆ ಅಷ್ಟನ್ನ ಎಣ್ಣೆನ ಹಾಕ್ಕೊಬಿಟ್ಟು ಅದು ಚೆನ್ನಾಗಿ ಒಂದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಬಿಟ್ಟು ಅದನ್ನು ಕಾಯಿಸಿ, ನಂತರ ಒಂದೊಂದೇ ಬಜ್ಜಿನ ಅದಕ್ಕೆ ಆಲೂಗೆಡ್ಡೆನ ಹಿಟ್ಟಿನೊಟ್ಟಿಗೆ ಎದ್ದಿ ಅದರೊಳಗಡೆ ಹಾಕ್ಕೊಳ್ತಾ ಬನ್ನಿ. ಒಂದು 2 ಮಿನಿಟ್ಸ್ ಆದ ನಂತರ ಅದನ್ನು ಮತ್ತೆ ಉಲ್ಟಾ ಮಾಡಿಬಿಟ್ಟು ನೀಟಾಗಿ ಎರಡೂ ಕಡೆ ಕಂದು ಬಣ್ಣ ಬರೋ ಥರ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ತಾ ಬನ್ನಿ. ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡೇ ಫ್ರೈ ಮಾಡಿ, ಏಕೆಂದರೆ ಹೈ ಫ್ಲೇಮಲ್ಲಿ ಇಟ್ಟಿದ್ರೆ ಬೇಗ ಬ್ರೌನ್ ಕಲರ್ ಬರುತ್ತೆ ಮತ್ತು ಒಳಗಡೆ ಇರುವಂತಹ ಆಲೂಗೆಡ್ಡೆ ನೀಟಾಗಿ ಬೆಂದಿರಲ್ಲ. ಸೊ ಹಾಗಾಗಿ ಕಡಿಮೆ ಸಮಯದಲ್ಲೇ ನೀಟಾಗಿ ಅದನ್ನು ಸಣ್ಣೂರಿ ಇಟ್ಕೊಬಿಟ್ಟು ಅದನ್ನು ನೀಟಾಗಿ ಈ ಥರ ಬ್ರೌನ್ ಕಲರ್ ಬರೋ ಥರ ಮಾಡ್ಕೊಬಿಟ್ಟು ಒಂದು ಕಡಾಗೆ ಒಂದು ಸರ್ವಿಂಗ್ ಪ್ಲೇಟ್ಗೆ ನಾನು ಎತ್ತಿಟ್ಕೋತಾ ಇದ್ದೀನಿ. ಇದೇ ಥರ ನಿಮಗೆ ಎಷ್ಟು ಒಂದು ಸತಿಗೆ ಎಷ್ಟು ಬೇಕಾಗುತ್ತೆ ಅಷ್ಟನ್ನು ಹಾಕ್ಕೊಂಬಿಟ್ಟು ಎತ್ತಿಟ್ಕೊಳ್ಳಿ. ನಂತರ ನೋಡ್ತಾ ಇರ್ಬೋದು ನೀವು ಇಲ್ಲಿ ಕ್ರಿಸ್ಪಿ ಆದಂತಹ ಆಲೂಗೆಡ್ಡೆ ಬಜ್ಜಿ ರೆಸಿಪಿ ರೆಡಿಯಾಗಿದೆ. ಇದಂತೂ ಟೀ ಟೈಮ್ಗಂತೂ ತುಂಬ ಚೆನ್ನಾಗಿರುತ್ತೆ ಟೀ ಜೊತೆ ತಿನ್ನಲಿಕ್ಕೆ. ನೀವು ನೋಡ್ತಾ ಇರ್ಬೋದು ಮೇಲೆ ತುಂಬ ಕ್ರಿಸ್ಪಿ ಇದೆ, ಒಳಗಡೆ ಪೊಟ್ಯಾಟೊನೂ ಸಹ ಇವನ್ ಆಗಿ ಬೆಂದಿದೆ, ಅದು ಎಲ್ಲ ಕಡೆನೂ ನೀಟಾಗಿ ಬೆಂದಿದೆ. ಯಾಕೆಂದರೆ ತುಂಬ ದಪ್ಪ ಸ್ಲೈಸ್ ಮಾಡೋಕ್ಕೆ ಹೋಗ್ಬಿಡಿ, ಮೀಡಿಯಮ್ ಸೈಜ್ ಇರೋಷ್ಟು ಪೊಟ್ಯಾಟೊನೂ ಸ್ಲೈಸ್ ಮಾಡಿ ಎತ್ತಿಟ್ಕೊಳ್ಳಿ. ಏಕೆಂದರೆ ಅದು ತುಂಬ ದಪ್ಪ ಆದರೆ ಅದು ಒಳಗಡೆ ಬೇಯಲ್ಲ, ಮೇಲ್ಗಡೆ ಇರುವಂತಹ ಕೋಟೆಡು ಫುಲ್ಲು ಬ್ರೌನ್ ಕಲರ್ ಬಂದುಬಿಡುತ್ತೆ. ಹಾಗಾಗಿ ಈ ರೆಸಿಪಿ ನಿಮಗೆ ಇಷ್ಟ ಆಗಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡಿ ಆ್ಯಂಡ್ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ಶೇರ್ ಮಾಡಿ. ಇದೇ ಥರ ನಾನು ಹೆಚ್ಚೆಚ್ಚು ವೀಡಿಯೋಗಳನ್ನ ಸಾಂಬಾರ್ ರೆಸಿಪಿ, ಟಿಫನ್ ರೆಸಿಪಿ ಆಲ್ಮೋಸ್ಟ್ ಆ್ಯಡ್ ಮಾಡಿದ್ದೀನಿ. ಎಲ್ಲ ವೀಡಿಯೋಗಳನ್ನ ಚೆಕ್ ಮಾಡಿ. ಇದು ನನ್ನ ಮಗನಿಗೆ ತುಂಬ ಇಷ್ಟ ಆದಂಥ ರೆಸಿಪಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.